ರಾಜೇಂದ್ರ, ಮಹರ್ಷಿಗಳೇ, ಮಗಳನ್ನು ಮದುವೆ ಮಾಡಿಕೊಡುವುದಕ್ಕೆ ನನ್ನ ಸಮ್ಮತಿ ಉಂಟು. ಇದು ನೀನಾಡಿದಂತಹ ಮಾತು. ಹೌದು. ಆದರೆ ಮದುವೆ ಆಗುವವ ಯಾರು? ನೀವು. ನಾರದ. ಹೌದು. ನಾರದನ ಮದುವೆ. ಹೌದು. ಒಟ್ಟಾರೆಯಾಗಿ ಹೇಗಾದ್ರೂ ಆಗುವುದಕ್ಕಾಗುವುದಿಲ್ಲ. ಇಲ್ವೇ ಇಲ್ಲ. ಮಾತೆಯ ಭಜಕ ನಾನು. ಶಾರದಾದೇವಿಯನ್ನು ಮಾತೆಯಂತೆ ಕಂಡಿದ್ದೇನೆ, ಲಕ್ಷ್ಮೀದೇವಿಯನ್ನು ಮಾತೆಯಂತೆ ಕಂಡಿದ್ದೇನೆ, ಅಂಬಿಕೆಯನ್ನು ಮಾತೆಯಂತೆ ಕಂಡಿದ್ದೇನೆ. ಲೋಕದ ಸರ್ವಮಾನಿನಿಯರನ್ನು ಮಾತೆಯಂತೆ ಕಂಡಂತಹ ಕಂಗಳಿದು ನನ್ನ ಮಗಳನ್ನು ನೀವು ಹೆಂಡತಿಯಾಗೆ ನೋಡ್ತೇನೇನು? ಹೆಂಡತಿಯಾಗಿ ಸ್ವೀಕರಿಸುವುದಕ್ಕೆ ಇರುವವರೆನ್ನುವಂತಹ ಭಾಗ್ಯದ ಭರತ ಮೇಲೇಳುವುದನ್ನು ಕಾಣ್ತಾ ಇದ್ದೆ. ನೀನು ಎಲ್ಲಿ ಕೊಂಡೋಗ್ತಿ ಅಂತ ಹೇಳುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ. ಆದರೆ ಮೂರು ಮೂರ್ತಿಯರ ಪತ್ನಿಯರಲ್ಲಿ ಮಾತೆಯನ್ನು ಕಂಡಂತಹ ನನಗೆ ನಾವರಿಸುವಂತಹ ಹೆಣ್ಣಿನ ಮಾತೆಯ ಮಾತೃತ್ವ ಅರ್ಥ ಆಗಬೇಡ್ವೇ? ಅರ್ಥ ಆಗಬೇಕಾಗ್ತದೆ. ಆದ್ರಿಂದ ನಿನ್ನ ಒಬ್ಬನ ಒಪ್ಪಿಗೆ ಅಂತ ಆಗುವುದಿಲ್ಲ. ಮತ್ತೆ ನಿನ್ನ ಹೆಂಡತಿ ಹೆಣ್ಣಾದವಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ, ನಮ್ಮ ಸಂಸ್ಕೃತಿಯಲ್ಲಾಗಲಿ ನಮ್ಮ ಧರ್ಮದಲ್ಲಾಗಲಿ. ನಾನೊಂದು ಅಡ್ಡ ಮಾತು ಮಾತಾಡ್ತೇನೆ ಅಂತಲ್ಲ, ಪಿತಾ ರಕ್ಷತಿ ಕೌಮಾರ್ಯ ಅಂತ ಒಂದು ಮಾತುಂಟು. ಉಂಟು. ಹೌದಾ? ಉಂಟು. ಪಿತೃವಾದವನು ತನ್ನ ಮಗಳನ್ನು ತಾನು ಬಾಲ್ಯದಲ್ಲಿ ಸಂರಕ್ಷಿಸಿ ಕೈವರ್ತಿಸಿ ಕೊಡುವ ಅಧಿಕಾರವನ್ನು ಹೊಂದಿರ್ತಾನೆ ಅಂತ ಇರುವುದು. ಹೌದು. ಅಲ್ಲಿ ಯಾವ ಶಾಸ್ತ್ರದಲ್ಲಿಯೂ ತಾಯಿ ಮದುವೆ ಮಾಡಿಕೊಡುವುದು ಅಂತ ಇಲ್ಲ ಅಂತ ಕಾಣ್ತದೆ. ಶಾಸ್ತ್ರದಲ್ಲಿದ್ದದ್ದನ್ನು ನಾನು ಹೇಳಿದ್ದಲ್ಲ. ಮಾನವೀಯತೆ ಅಂದ್ರೆ ಮನಸ್ಸು ಎನ್ನುವುದಕ್ಕೆ ಒಂದು ಸಂಬಂಧ ಉಂಟಲ್ಲ. ಸರಿ ಸರಿ. ಈ ದೇವ ಸಂಬಂಧವೋ ಜೀವ ಸಂಬಂಧವೋ ಎಲ್ಲದಕ್ಕಂತಲೂ ಮಿಗಿಲಾದ್ದು ಮನಸ್ಸು ಎನ್ನುವಂತಹ ಭಾವದ ಸಂಬಂಧ. ಹೌದಾ? ಹೆಣ್ಣಾದವಳಿಗೆ ಈಗ ತಂದೆಯಾದವನೇ ಎಲ್ಲ ಅಧಿಕಾರವನ್ನು ಹೊಂದಿದವ ಅಹುದಾಗಿದ್ರು, ಹೆಣ್ಣಾದವಳು ಸರಿಯಾದಂತಹ ವಯಸ್ಸಿಗೆ ಆದ ಕಾರಣದಿಂದಲಾಗಿ ತದನಂತರ ಅವಳು ಹೊಂದಿಕೊಂಡು ಹೋಗುವುದು ತಾಯಿಯನ್ನು. ಸರಿ ಅಲ್ವಾ? ಸರಿ. ಹಾಗಾದ್ರೆ ಹೆಣ್ಣಿನ ಒಳ ಹೊರಗುಗಳನ್ನೆಲ್ಲವನ್ನು ಸರಿಯಾಗಿ ಅರ್ಥವಿಸಿಕೊಂಡವಳು ತಾಯಿ. ಹೌದು. ತಾಯಿಯಾದವಳು ಒಪ್ಪಿದ್ರೆ ಮತ್ತೆ ಏನು ಹೆದರಿಕೆ ಇಲ್ಲ. ಸರಿ ಸ್ವಾಮಿ. ಆದ್ರಿಂದ ನೀವಿನ್ನು ಆಲೋಚನೆ ಮಾಡಬೇಕಾದಿಲ್ಲ. ನೀವು ಇವತ್ತೇ ಹೊರಡಿ ನಾನು ಅಂತಃಪುರಕ್ಕೆ ಹೋಗಿ ಹೆಂಡತಿಯನ್ನು ಕಂಡು ನೀವು ಬಂದ ವಿಚಾರವನ್ನು ಅವಳಲ್ಲಿ ಹೇಳಿ ನಾನು ಅವಳನ್ನು ಒಪ್ಪಿಸಿ ಮದುವೆಯ ದಿವಸಕ್ಕೆ ನಿಮ್ಮನ್ನು ನೀನು ನನ್ನ ಮಾವನಾದರೂ ಹೆಣ್ಣು ಕೊಡುವವನಾದರೂ ನಿನ್ನನ್ನು ದೇವರಾಣೆ ನಂಬುವುದಿಲ್ಲ. ಯಾಕಂದ್ರೆ ನಿನಗೆ ಲೋಕದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಮಾತೆಯಂತೆ ಕಂಡಂತಹ ನನ್ನನ್ನು ಅಂತ ಹೇಳಿ ನೀನು ಅಲ್ಲಿ ನಿಲ್ಲಿಸುವಾಗಲೇ ನನಗೆ ಆಲೋಚನೆ ಆಗಿದೆ. ನೀನೀಗ ಹೋಗಿ ಹೆಂಡತಿಯಲ್ಲೂ ಏನಾದರೂ ಬೇಡದ್ದು ಮಾತಾಡಿ ಅವಳಲ್ಲಿ ಏನಾದರೂ ನನ್ನ ಬಗ್ಗೆ ಬೇರೆ ಭಾವನೆ ಬರುವ ಹಾಗೆ ಮಾಡಿ ನೀನು ಮಾತು ತಪ್ಪಿಸ್ತಿ. ಅಯ್ಯೋ, ನನಗೆ ವಿಶ್ವಾಸ ಇಲ್ಲ. ಈಗ ವಿಶ್ವಾಸಕ್ಕೆ ಏನು ಮಾಡಬೇಕು? ನಾನು ಜೊತೆಯಾಗಿ ಬರ್ತೇನೆ. ಗಂಡ ಹೆಂಡತಿ ಮಾತಾಡೋದನ್ನು ನಾನು ಕೇಳ್ತೇನೆ, ಏನಾಗ್ತದೆ? ಲಕ್ಷಣ ಅಲ್ಲ. ಲಕ್ಷಣ ಅಲ್ಲ. ಲಕ್ಷಣ ಒಳ್ಳೆಯದು ಹೌದು ಅಲ್ವಾ ಅಂತ ಹೇಳಲಿಕ್ಕೆ ನಿಮಗೂ ಪ್ರಾಯ ಆಗಿದೆ ಅಲ್ಲ. ಇನ್ನು ಮಾತಾಡಿದ್ರು ಎಷ್ಟು ಮಾತಾಡ್ತೀರಿ? ಮತ್ತೆ ನಮಗೆ ಒಂದು ಅನುಭವಕ್ಕೂ ಒಳ್ಳೇದಾಗ್ತದೆ. ನಾವು ಮದುವೆ ಆದ್ಮೇಲೆ ಮಾತಾಡೋದು ಬೇಡವಾ ಹೇಗೆ ಅಂತ ನಿಮ್ಮದನ್ನು ನೋಡಿ ಅದು ಹಾಗೆ. ನೀವು ನಿಮ್ಮ ಅಪ್ಪ ಮತ್ತೆ ನಿಮ್ಮ ತಾಯಿ ನನ್ನನ್ನು ವಿಮರ್ಶೆ ಮಾಡ್ಲಿಕ್ಕೆ ಬರಬೇಡ. ನಿನಗೆ ಆಗ್ತದೆ ಇಲ್ವ ಅದು ಹೇಳು. ಆಗುದಿಲ್ವಾ? ವೈಕುಂಠಕ್ಕೆ ಹೋಗ್ತೇನೆ, ನಾರಾಯಣ ಸ್ವಾಮಿಯಲ್ಲಿ ಹೇಳಿಸಿ ನಿನಗೆ ಶಾಪ ಕೊಡಿ. ಅದು ನಿಮ್ಮಲ್ಲಿ ಆ ಶಾಪ ಎಲ್ಲ ಇಲ್ಲ. ನನ್ನಲ್ಲಿ ಉಂಟು. ನನ್ನಲ್ಲಿ ಕೊಡುವುದಕ್ಕೆ ನನ್ನ ಮನಸ್ಸಿನ ಭಾವ ಅದು ಕಾಠಿಣ್ಯ ಇಲ್ಲ ನಿನ್ನ ಬಗ್ಗೆ. ನೀವು ನನ್ನ ಹಿಂದೆ ಬನ್ನಿ. ನನ್ನ ಹಿಂದೆ ಬನ್ನಿ. ನಾನು ನಿನ್ನ ಹಿಂದೆ ಅಲ್ಲ, ಇನ್ನು ನಿನ್ನ ಹಿಂದೆಯೂ ಬರಬೇಕಾದ ಸ್ಥಿತಿ. ನನ್ನ ಹಿಂದೆ ಬರುವುದು ಅಂತ ಹೇಳಿದ್ರೆ ಹಾಗಲ್ಲ. ಮತ್ತೆ ಈಗ ನನ್ನ ಹೆಂಡತಿ ಅಂತಃಪುರಕ್ಕೆ ಹೋಗುವಾಗ ನಾ ಮುಂದಾಗಿ ಹೋಗುವುದು. ಅದು ನಾನು ಮುಂದೆ ಹೋದ್ರೇನು? ಸತ್ಯ ಹೇಳ್ತೇನೆ, ನೀವು ಬರುವಾಗ ಸರಿಯಾದ ದಾರಿಯಲ್ಲಿ ಬರ್ಲಿಲ್ಲ ಇವತ್ತು. ಯಾಕೆ? ಎಂತದ್ದು ಇದು? ನಾನು ಮುಂದೆ ಹೋದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ಎಂತದ್ದು? ಅದೊಂದು ಅರ್ಥ ಉಂಟು ಅದಕ್ಕೆ? ಆಗುದಿಲ್ವಾ? ಹಾಗಲ್ಲ ಸ್ವಾಮಿ. ಈಗ ಅವಳಿಗೆ ಏನೊಂದು ವಿಷಯವನ್ನು ನಾನು ಹೇಳಬೇಕಾಗ್ತದೆ. ಈಗ ಈ ಪ್ರಕರಣವನ್ನು ಈಗ ನನ್ನಲ್ಲಿ ಹೇಳಲಿಕ್ಕೆ ನೀನು ಅದರ ಬಗ್ಗೆ ಆಲೋಚನೆ, ಕೆಟ್ಟ ಅಭಿಪ್ರಾಯವನ್ನು ಆಲೋಚನೆ ಮಾಡುವ ಅಂಬರೀಷ ಅಲ್ಲ. ನಾನು ಹೇಳಿದ್ದೇನು, ನನ್ನ ತಾಯಿಯ ಬಳಿಗೆ ನಾನು ಮುಂದಿನಿಂದ ಹೋದ್ರೆ ಆಗೋದಿಲ್ವ ಅಂತ ಸ್ವಾಮಿ. ಹೋಗುವುದೌದು. ಇವತ್ತೀಗ ವಿಚಾರವನ್ನು ಹೇಳಲಿಕ್ಕಿರುವುದು ನನಗೆ. ಹಾಗಾದ್ರೆ ನಾನು ಅಲ್ಲಿ ಮಾತಾಡ್ಲಿಕ್ಕಿಲ್ವಾ? ಅಲ್ಲ, ನಿಮ್ಮನ್ನು ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿಕ್ಕೆ ನಾನು ಸ್ವಾಮಿ. ಮತ್ತೆ ಈ ಪ್ರಸಂಗದಲ್ಲಿ ನಾನು ಮುಖ್ಯ ಅಂತ ಹೇಳಿದ್ದಾರೆ ಮಾರೆ. ಸರಿ
ನಿಮ್ಮ ಮುಖ್ಯಸ್ಥಿಕೆಯನ್ನು ಯಾಕೆ ಇಲ್ಲ? ಜನಮನ ಸತಿ ಸುತಿಯೋಗಿತವನು ತಿಳಿಯದೆ ತಾನದ್ಯೋತು ಬೋಧಿಸುತ್ತಿದ್ದಳು. ಇಂದು ನಾಳೆಯೋ ಪತಿ ಮಂದಿರ ಸೇರೋವಿ ಚಂದಿರ ಮುಖಿ ನೀನು, ಚಂದಿರ ಮುಖಿ ನೀನು. ಪತಿ ಮಂದಿರ ಸೇರುವೆ ಚಂದಿರ ಮುಖಿಗೆ ನೀನು, ಚಂದಿರ ಮುಖಿಯೇ ನೀನು. ಅಂದಾಚರಿಸಬೇಕಾದಂದವ ನುರಿವೆ, ಅಂದಾಚರಿಸಬೇಕಾದಂದವ ನುರಿವಿಗೆ ಇಂದೀವರಾಕ್ಷಿ ಬಾಲಿ ರನ್ನಕ ಪೋಲೆ. ಅಂದಾಚರಿಸಬೇಕಾದವನೊರಿವಿಗೆ ಇಂದಿವರಾಕ್ಷಿ ಬಾಲೆ ರನ್ನಕ ಪೋಲಿಯೇ. ಇಂದು ನಾಳೆಯ ಪತಿ ಮಂದಿರ ಸೇರುವಿ ಚಂದಿರ ಮುಖಿಯೇ ನೀನು, ಚಂದಿರ ಮುಖಿಯೇ ನೀನು. ಮಗಳೇ ಮಗಳೇ ಮಗಳೇ, ಅಮ್ಮ, ದೇವನೊಲಿದರೆ ಕೊರಡು ಕೊನರುವುದು ಬರಡು ಹಯನಹುದಂತೆ. ಈ ಮಾತನ್ನು ಯಾಕೆ ಆಡಿದೆ ಬಲ್ಲೆಯ? ಯಾಕಮ್ಮ? ಇದು ನನ್ನ ಜೀವನದಲ್ಲಿ ನಡೆದಂತಹ ಘಟನೆಯಮ್ಮ. ಮದುವೆಯಾಗಿ ಅದೆಷ್ಟೋ ವರ್ಷಗಳೇ ಸಂದರು ಸಂತಾನ ಎನ್ನುವುದು ಪಡೆದವಳು ನಾನಲ್ಲ. ತದನಂತರವಾಗಿ ದೇವರ ಅನುಗ್ರಹದಿಂದ ನಿನ್ನನ್ನು ನಾನು ಪಡೆದವಳಾಗಿದ್ದೇನೆ. ಸರಿ ಮಗಳೇ, ಅಮ್ಮ, ಬದುಕಿನಲ್ಲಿ ಎಲ್ಲವೂ ಬೇಕು ಎನ್ನುವಂತ ಅತಿಯಾದಂತ ಆಸೆ ಯಾವತ್ತೂ ನಮ್ಮ ಬದುಕಿನಲ್ಲಿ ನಾವಿರಿಸಿಕೊಳ್ಳಕೂಡದು. ಇಷ್ಟಿದೆ ಎನ್ನುವ ಹಾಗೆ ಇತಿಮಿತಿಯಲ್ಲಿ ತಾ ಸಂತೃಪ್ತಿಯನ್ನು ಪಡೆಯಬೇಕಂತೆ ಮನುಜನಾದವನು. ಸರಿ, ಅದೇ ತೆರನಾಗಿ ಬದುಕನ್ನು ಸಾಗಿಸಿಕೊಂಡು ಬಂದವಳು. ಹುಟ್ಟಿದಂತಹ ನಿನಗೆ ಒಳ್ಳೆಯ ಮತಿ ಉಳ್ಳವಳು ನೀನು. ಇನ್ನು ಮುಂದೆ ಲೋಕದಲ್ಲಿ ಒಳ್ಳೆಯ ಮತಿ ಉಳ್ಳವಳಾಗಿ ನಡೆಯಬೇಕೆನ್ನುವ ಕಾರಣಕ್ಕಾಗಿ ಶ್ರೀಮತಿ ಎನ್ನುವಂತ ಹೆಸರನ್ನು ನಿನಗೆ ಇರಿಸಿದವರು ನಾವು. ಸರಿ ಮಗಳೇ, ಅಮ್ಮ, ನೀ ಕೈಗೊಂಡಂತಹ ಕಾರ್ಯವು ಅಲ್ಲ ನಿನ್ನ ಮನದಲ್ಲಿರುವಂತಹ ಆಸೆಯು ಅಲ್ಲ, ನಮ್ಮೆಲ್ಲರ ಮನದಲ್ಲಿರುವಂತಹ ಆಸೆ ಒಂದೇ. ದೇವರನ್ನು ಸದಾ ಭಜಿಸುತ್ತಾ ಲೋಕದಲ್ಲಿ ನಾವು ಇದ್ದೇವಂತಾದ್ರೆ ದೇವನು ಯಾವತ್ತೂ ನಮ್ಮ ಕೈ ಬಿಡಲಾರ ಎನ್ನುವುದಕ್ಕೆ ನಮ್ಮ ಬದುಕೆನ್ನುವುದು ಸಾಕ್ಷಿಯಾಗಿದೆ. ಹೌದು ತಾನೆ. ಮದುವೆಯಾದ ಮೇಲೆ ಹೆಣ್ಣೋರ್ವಳಿಗೆ ಶ್ರೀಮತಿ ಎನ್ನುವ ಹಾಗೆ ಕರೆಯುತ್ತಾರೆ. ಆದ್ರೆ ನಿನಗೆ ಹಾಗಲ್ಲ ನೋಡು. ಹುಟ್ಟಿದಾಕ್ಷಣದಲ್ಲಿ ಶ್ರೀಮತಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದವರು. ಮಗಳೇ, ಬದುಕೆನ್ನುವುದು ನೀರಿನೋಪಾದಿಯಲ್ಲಂತೆ. ಎಲ್ಲೋ ಹುಟ್ಟಿದಂತಹ ಹನಿಯೊಂದು ಕಾಣುವಂತಹ ಸಾಗರ ಗರ್ಭವನ್ನು ಸೇರುವಲ್ಲಿ ಮಧ್ಯದಲ್ಲಿ ಅದೆಷ್ಟು ಅಡರು ತೊಡರುಗಳನ್ನು ಅನುಭವಿಸುತ್ತಾ ಮುಂದೆ ಸಾಗುತ್ತದಂತೆ. ಸರಿ, ಬದುಕೆನ್ನುವುದು ಹಾಗೆ ಅಲ್ವೇ ನಮ್ಮ ಬದುಕೆನ್ನುವುದು ಸಾಫಲ್ಯ ಹೊಂದುವುದು ಯಾವಾಗ ಎನ್ನುವ ಹಾಗೆ ನಾವು ಯೋಚನೆಯನ್ನು ಮಾಡುತ್ತಾ ಹೋದಿವಂತಾದ್ರೆ ಅದಕ್ಕೆ ದಾರಿಯನ್ನು ನಾವೇ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟಮ್ಮ. ಹೌದೇ? ಜೀವನ ಹೀಗೆ ಎನ್ನುವ ಹಾಗೆ ರೂಪಿಸಿಕೊಳ್ಳುವುದಕ್ಕೆ ಇನ್ನೊಬ್ಬನಿಂದ ಕಲಿಯಬೇಕಾದದ್ದು ಅನೇಕ ಇರಬಹುದು. ಅದನ್ನು ತಿಳಿದು ನಾವು ಮುಂದೆ ಹೋದಿವಂತಾದ್ರೆ ಜೀವನ ಹೀಗಿದೆ ಅಲ್ಲ, ಜೀವನ ಹೀಗೆ ಮಾಡಬಹುದು ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಅಮ್ಮ, ಇಷ್ಟೆಲ್ಲ ನಿನಗೆ ಆಡಿದೆ ಯಾಕೆ ಬಲ್ಲೆಯ? ಯಾಕಮ್ಮ? ಹೆಣ್ಣು ಹುಟ್ಟಿತು, ಹೊಟ್ಟೆಯಲ್ಲಿ ಒಂದು ಹುಣ್ಣು ಹುಟ್ಟಿತು ಎನ್ನುವ ಹಾಗೆ ಕೆಲವರೆಲ್ಲ ಆಡಿಕೊಳ್ಳುತ್ತಾರೆ. ಹೆಣ್ಣಿನ ಬಗ್ಗೆ ತಾತ್ಸಾರ ಭಾವನೆ ಇರುವವರೆಲ್ಲ ಹೇಳ್ತಾರೆ. ಹೌದು, ಹಾಗಂತ
ಹೆಣ್ಣಿನ ಮನಸ್ಸನ್ನು ತಿಳಿದಂತಹ ಜ್ಞಾನಿಗಳಾಡಿದರಂತೆ ಆ. ಹೆಣ್ಣು ಲೋಕದ ಕಣ್ಣು ಎನ್ನುವ ಹಾಗೆ ಹೌದು ತಾನೆ. ಹೆಣ್ಣು ಮನಸ್ಸು ಮಾಡಿದಳು ಅಂತಾದ್ರೆ ಯಾವುದನ್ನು ಸಾಧಿಸಿ ಆಡು ಎನ್ನುವುದಕ್ಕೆ ಕೆಲವೊಂದು ನಿದರ್ಶನಗಳಿದೆಯಂತೆ. ಅವೇನೇ ಇರಲಿ, ನಿನ್ನ ವಿಚಾರವಾಗಿ ಅನೇಕ ರೀತಿಯಲ್ಲಿ ಆಲೋಚನೆ ಮಾಡಿದವರು ನಾವು. ಹೆಣ್ಣೋರುಳು ಮನೆಯಲ್ಲಿ ಹುಟ್ಟಿದ ಕ್ಷಣದಲ್ಲಿ ತಂದೆ ತಾಯಿಯವರ ಮನದಲ್ಲಿರುವಂತಹ ಆಸೆಗಳೇನು? ನನ್ನ ಮಗಳು ಹೀಗೆ ಇರಬೇಕು, ಹೀಗೆ ಬೆಳೆಯಬೇಕು ಎನ್ನುವ ಹಾಗೆ ಆಶಯ ಗೋಪುರಗಳನ್ನೇ ಹೊತ್ತುಕೊಂಡಿರ್ತಾರಂತೆ ತಂದೆ ತಾಯಿಯಾದವರು. ಸರಿ. ನಿನ್ನ ಬಗೆಗಾಗಿಯೂ ನಾವೇ ಹಾಗೆ ಯೋಚನೆಯನ್ನು ಮಾಡಿದವರಮ್ಮ. ಇಂದಲ್ಲ ನಾಳೆಗಾಗುವಾಗ ಪತಿಯ ಗ್ರಹವನ್ನು ಸೇರುವವಳು ನೀನಿದ್ದೀಯ. ಹುಟ್ಟಿದಂತಹ ಹೆಣ್ಣು ಉಭಯ ಕುಲ ದೀಪ ಎನ್ನುವ ಹಾಗೆ ಆಡಿದರು. ಹುಟ್ಟಿದ ಮನೆಯ ಜ್ಯೋತಿಯನ್ನು ಅಲ್ಲ, ಸೇರಿದಂತಹ ತನ್ನ ಗಂಡನ ಮನೆಯ ಜ್ಯೋತಿಯನ್ನು ಬೆಳಗೋಳು ಯಾರು ಕೇಳಿದರೆ ಅದು ಹೆಣ್ಣಿಂದ ಸಾಧ್ಯ ತಾನೆ. ಅಳಿ ಉಳಿವೆನ್ನುವುದು ಆಕೆಯ ಕರದಲ್ಲಿ ಇರ್ತದಂತೆ. ಜೋಪಾನವಾಗಿ ಇರಿಸಿಕೊಂಡು ಮುಂದೆ ಆಕೆ ಸಾಗಿದಳು ಅಂತ ಆದ್ರೆ ಅವರಿಗಿರುವಂತಹ ಬೆಲೆಯೇ ಇನ್ನೊಂದಾಗಿರ್ತದೆ. ಪತಿವ್ರತ ಧರ್ಮ ಏನೆನ್ನುವ ಹಾಗೆ ಸ್ವಲ್ಪ ಅರಿವನ್ನು ನಿನಗೆ ಮಾಡಬೇಕಾಗಿದೆ ಮಗಳೇ. ಸಣ್ಣ ಪ್ರಾಯದವಳು ನೀನು, ಸೇರಿದಂತಹ ಮನೆಯಲ್ಲಿ ಹೇಗೆ ಇರ್ತಿ ಎನ್ನುವ ಹಾಗೆ ನಿನಗೆ ಕಲ್ಪನೆ ಇರುವುದಿಲ್ಲ. ಹಾಗಂತ ತಾಯಿಯಾದವಳು ಅದನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾದ ಆಕೆಯ ಕರ್ತವ್ಯವಾಗಿರ್ತದಲ್ವೇನಮ್ಮ? ಹೌದು. ಹಾಗಾಗಿ ಆಡ್ತಾ ಇದ್ದೆ. ಸೇರಿದಂತಹ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಮಾವ ಹಾಗೂ ಅತ್ತೆಯನ್ನು ತಂದೆ ತಾಯಂದರಂತೆ ಕಾಣಮ್ಮ. ಅಲ್ಲ, ಭಾವ ಮೈದುರನ್ನು ಅಣ್ಣ ತಮ್ಮಂದರಂತೆ ಕಾಣು. ಸರಿ. ಅತ್ತಿಂಗಿಯಂದಿರನ್ನು ನಿನ್ನ ಅಕ್ಕ ತಂಗಿಯಂದಿರ ಹಾಗೆ ಕಾಣುತ್ತಾ ಹೋದೆಯಂತಾದ್ರೆ ಅವರ ಮನೆಯಲ್ಲಿ ಸದಾ ಸಂತೋಷವಾಗಿರುವುದಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲ, ಪತಿವಾಕ್ಯವೇ ವೇದವಾಕ್ಯವನ್ನಾಗಿರಿಸಿಕೊಂಡು ಪತಿಯೊಂದು ಮಾತಾಡಿದ್ದೇ ಹೌದು ಅಂತಾದೆ ತದ್ವಿರುದ್ಧವಾಗಿ ವರ್ತಿಸುವುದಕ್ಕೆ ಹೋಗಬೇಡಮ್ಮ. ಇಲ್ಲವಮ್ಮ, ಇಲ್ಲ. ಪತಿಯ ಜೀವನವು ಹೀಗೇನು ಹಾಗೆ ರೂಪಿಸುವುದಕ್ಕೆ ಹೆಂಡತಿಯಿಂದಲೂ ಕೂಡ ಸಾಧ್ಯವಿದೆಯೇ? ಹಾಗಾಗಿ ಪತಿಯ ಮಾತಿಗೆ ಎರಡನ್ನು ಆಡದಿರು. ಪತಿಯ ಗ್ರಹವನ್ನು ಸೇರಿದೆಂಬಲ್ಲಿಗೆ ಸದಾ ನೀನು ಸಂತೋಷ ಭರಿತಳಾಗಿ ಇದ್ದದೇ ಹೌದು ಅಂತಾದ್ರೆ ನಿನ್ನ ಕೀರ್ತಿಶೇಷ ಎನ್ನುವುದು ಉಳಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯ ಉಂಟು. ಇದೆಲ್ಲವೂ ನಿನ್ನಲ್ಲಿ ಇರಬೇಕಾದಂತಹ ಕೆಲವು ಕ್ರಮಗಳು. ಶ್ರೀಮತಿ, ನಿನ್ನ ಬಗೆಗಾಗಿ ಯೋಚನೆ ಮಾಡುತ್ತಾ ಮಾಡುತ್ತಾ ಹೋದೆ ಅಂತಾದ್ರೆ ಕೆಲವೊಂದು ವಿಚಾರಗಳು ಮತ್ತು ನಿನಗೆ ಹೇಳಲಿಕ್ಕುಂಟು. ಬಾರಮ್ಮ, ಇಂದು ನಿಜ ಸುಕುಮಾರಿಗ ಪ್ರಪಕಾಂತೆಯು ಪತಿಚಿಸುತ್ತಲಿರೇ ಘನವಂತ ಪರ್ವತ ಬರಲು ಘನವಂತ ಪರ್ವತ ಬರಲು ಮಾತಾ ಪುತ್ರಿಯರು ನಮಿಸಿ ನಮಿಸಿ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ. ಹೀಗೆ ಬರಬೇಕು. ಬರುವ ಬರುವ. ಮತ್ತೊಮ್ಮೆ ಶಿರಭಾಗಿ ನಮಸ್ಕರಿಸುತ್ತಾ ಇದ್ದೇನೆ. ದೀರ್ಘ ಸುಮಂಗಲಿ ಭವ. ಪರ್ವತ ಮುನಿಗಳೇ, ಓಹೋ, ನನ್ನ ಪರಿಚಯವಾಯಿತು. ಖಂಡಿತವಾಗಿ ಅಯೋಧ್ಯೆದೆಡೆಗೆ ಪಾದವನ್ನು ಬೆಳೆಸುತ್ತಾ ಧಾವಿಸಿದವರು. ಹೌದು, ನಿಮ್ಮ ಪಾದದಿಂದ ನಮ್ಮೆಲ್ಲರ ಜನ್ಮ ಎನ್ನುವುದು ಪಾವನವಾಯಿತು. ಓ, ನೀವೆಲ್ಲ ಸಾಮಾನ್ಯದವರಲ್ಲವಂತೆ, ಲೋಕದ ಹಿತವನ್ನೇ ಸದಾ ಬಯಸುವರಂತೆ ನಮ್ಮ ವಿಚಾರವಾಗಿ ತಿಳಿದುಕೊಂಡವಳು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ನಮ್ಮ ಅಯೋಧ್ಯಪುರದೆಡೆಗೆ ಬರಬೇಕು ಅಂತಾದ್ರೆ ಕಾರ್ಯಕಾರಣಗಳೆನ್ನುವುದು ಇರುತ್ತದಲ್ಲ? ಗೊತ್ತಿಲ್ಲ. ಖಂಡಿತವಾಗಿ. ಅಂದ್ರೆ ನಾನಾಗಿ ಬಂದದ್ದಲ್ಲ. ಅದರರ್ಥ ಇವತ್ತು ನನಗೆ ಇಲ್ಲಿಗೆ ಹೇಳಿಕೆಯೂ ಇರಲಿಲ್ಲ. ಆದರೂ ಏನೋ ಒಂದು ಚಿತ್ತದಲ್ಲಿ ಹೋಗು ಎನ್ನುವ ಹಾಗೆ ಒಂದು ಪ್ರಚೋದಿಸಿದ ಕಾರಣ ಇಲ್ಲಿ ತನಕ ಬರಬೇಕಾಯ್ತು. ಎಲ್ಲರ ಬದುಕಿನಲ್ಲಿ ಹಾಗೆ ಅಲ್ಲೂ. ಇದು ಅಂಬರೀಷ ಹೆಂಡತಿ ನಾನು, ಸುಮಲತಾ ನಾನೇ. ಅಂಬರೀಷನ ಹೆಂಡತಿ ಅಲ್ಲ. ನೀವು ಎಲ್ಲಿಗೆಲ್ಲ ಹೋಗಬೇಕು? ಹಾಗಲ್ಲ, ನನಗೆ 2 ಹೆಣ್ಣು ಮಕ್ಕಳನ್ನು ಕಂಡಾಗ ಆಯ್ತಿಲ್ಲ. ನಿಮ್ಮನ್ನು ನೋಡಿದ್ರೆ ಸುಮವಾಗಿ ಕಾಣುತ್ತಾ ಇದ್ದೀರಿ, ಹತ್ತಿರದಲ್ಲಿ ಒಂದು ಲತೆಯಾಗೆ ಕಾಣುತ್ತಾ ಇದ್ದೀರಿ. ಎರಡನ್ನು ಸೇರಿಸಿದಾಗ ಅಂಬರೀಷ ಅಂತ ಹೇಳಿದಾಗ ಪಕ್ಕನೆ ಸುಮಲತಾ ಅಂತ ಹೇಳಿ ಹಾಗೆ ಅಷ್ಟೇ. ಮತ್ತೆ ನಾನು ಅದೇ ರೀತಿ ನಾನು ಹಾಗೆ ಕಲ್ಪಿಸಿಕೊಂಡೆ, ನೀವು ಹಾಗೆ ಏನು ತಿಳ್ಕೊಂಡು ಮಾತಾಡಿದ್ರಿ. ನೀವು ಹಾಗೆ ಅಂಬರೀಷನ ಹೆಂಡತಿ ನಾನೇ. ಓಹೋ, ನೀನು ಹೆಂಡತಿ ಆದ್ರೆ ಮತ್ತೆ ಪಕ್ಕದಲ್ಲಿದ್ದದ್ದು ಅವಳು ನನ್ನ ಮಗಳು. ಹೌದು. ನಮಿಸಿ ನಿಂತಿರಲ್ ಅರಳ ಸರಳ ಮಳೆಯು ಕಂತು ಕರೆಯಲ್ಕವಾಗಿ ನಾರದನಂತೆ ವಿರಗಾನಲದಿ
ನುಡಿಯುತ್ತ ನಿಲ್ತು ಚಿಂತಿಸಿದ ಮನವೇ ನೀದರ ಕಾತರಿಸುವುದಿ ಜನಪ